ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಆರಾಧನಾ ಕೂಟಕ್ಕೆ ಸೇರಿ ಬಂದಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವಂಥ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿ, ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕಳೆದ ವಾರದಲ್ಲಿ ದೇವರು ನಮ್ಮನ್ನು ಅತಿಶಯಕರವಾಗಿ, ಅದ್ಭುತಕರವಾಗಿ ನಡೆಸಿದ್ದಾನೆ. ಹೊಸ ವಾರವನ್ನು, ಹೊಸ ದಿನವನ್ನು ನಮ್ಮ ದೇವರು ನಮ್ಮ ಜೀವಿತದಲ್ಲಿ ದಾನವಾಗಿ ಕೊಟ್ಟಿದ್ದಾನೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿ ಕೊಟ್ಟುಕೊಂಡು ನಾವು ದೇವರನ್ನ ಆರಾಧಿಸೋಣ. ಈ ದಿನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಾಡಿ ಕರ್ತನನ್ನು ಆರಾಧಿಸೋಣ. ಮಾತ್ರವಲ್ಲ, ಪ್ರಾರ್ಥಿಸೋಣ. ದೇವರ ವಾಕ್ಯದ ಮೂಲಕವಾಗಿ ದೇವರು ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಹಾಗೆ ಲೋಕದ ಎಲ್ಲ ಭಾಗಗಳಲ್ಲಿ ಆರಾಧನಾ ಕೂಟಗಳು ನಡೀತಾ ಇರುವಾಗ ನಾವೆಲ್ಲರೂ ಸೇರಿ ನಮ್ಮ ಕರ್ತನನ್ನು ಆರಾಧಿಸೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ ಅರ್ಪಿಸೋರಾಗಿದ್ದೇವೆ. ಕಳೆದ ವಾರದಲ್ಲಿ ನಮ್ಮನ್ನು ಆಶೀರ್ವದಿಸಿ ಅದ್ಭುತಕರವಾಗಿ ನಡೆಸಿದ್ದಿ. ನೂತನ ವಾರವನ್ನು ನಮಗೆ ದಾನವಾಗಿ ಕೊಟ್ಟಿದ್ದಿ. ಈ ವಾರದ ಪ್ರಥಮ ದಿನದಲ್ಲಿ ನಾವು ನಿನ್ನ ಪಾದಗಳ ಬಳಿಯಲ್ಲಿದ್ದು ಹಾಡಿ ಆರಾಧಿಸಲು, ಪ್ರಾರ್ಥಿಸಲು, ಮಾತ್ರವಲ್ಲ ನಿನ್ನ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳಲು ನಮಗೆ ಕೃಪೆ ತೋರಿಸು. ಸೇರಿ ಬಂದಿರುವಂಥ ಎಲ್ಲ ಜನರನ್ನು, ಹೌದು, ಆನ್ಲೈನ್ ಮೂಲಕ, ಟಿವಿ ಮೂಲಕ ಕೂಡಿಕೊಂಡಿರುವಂಥ ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ಲೋಕದ ಎಲ್ಲ ಭಾಗಗಳಲ್ಲಿ ನಡೆಯುವ ಆರಾಧನಾ ಕೂಟಗಳನ್ನು ಆಶೀರ್ವದಿಸು. ಈ ದಿನದಲ್ಲಿ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ನೀನು ಮಾತನಾಡು. ಎಲ್ಲ ಘನಮಾನ, ಮಹಿಮೆ ನಿನಗೆ ಅರ್ಪಿಸಿದ್ದೇವೆ. ನಿನ್ನ ಪವಿತ್ರ ಆತ್ಮನ ನಿಯಂತ್ರಣ, ನಡೆಸುವಿಕೆ, ಅಧ್ಯಕ್ಷತೆಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನಮ್ಮ ಕರ್ತನನ್ನು ಹಾಡಿ ಆರಾಧಿಸೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ನಾವೆಲ್ಲರೂ ನಮ್ಮ ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ನಮ್ಮ ಕರ್ತನನ್ನು ಹಾಡುತ್ತಾ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಲೆಲೂಯಾ. ನಾವು ಈ ಸಮಯದಲ್ಲಿ ದೇವರನ್ನು ಆರಾಧಿಸುವಂತೆ, ಆತನನ್ನು ಸ್ತುತಿಸುವಂತೆ, ಆತನ ವಾಕ್ಯವನ್ನು ಕೇಳುವಂತೆ ನಾವು ದೇವರ ಸನ್ನಿಧಿಯಲ್ಲಿ ಸೇರಿ ಬರಲು ತನ್ನ ಕೃಪೆ ನಮಗೆ ತೋರಿಸಿದ್ದಾನೆ. ಹಾಲೆಲೂಯಾ. ಕಳೆದ ವಾರವಿಡೀ ನಮ್ಮನ್ನು ನಮ್ಮ ಕರ್ತನು ಅದ್ಭುತಕರವಾಗಿ ನಡೆಸಿದ್ದಾನೆ. ಹಾಲೆಲೂಯಾ. ಈ ವಾರದಲ್ಲಿ ನಾವು ದೇವರನ್ನು ಆರಾಧಿಸಿ ಸ್ತುತಿಸುವ ಹಾಲೆಲೂಯಾ. ನಮ್ಮ ಯೇಸುವಿನ ನಾಮ ಅದು ಸುಂದರವಾದ ನಾಮವಾಗಿದೆ. ಅದು ಜೇನಿಗಿಂತಲೂ ಮಧುರವಾದ ನಾಮವಾಗಿದೆ. ಆತನ ನಾಮದಂತೆ ಬೇರೆ ಯಾವ ನಾಮವೂ ಇಲ್ಲ. ಅದು ಪಾಪವನ್ನು ಕ್ಷಮಿಸುವ, ಶಾಪಗಳನ್ನು ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ನಾಮವಾಗಿದೆ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಆಡುವ ಯೇಸು ನಾಮ ಸುಂದರ ನಾಮ. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಎಲ್ಲರೂ ಸೇರಿ ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಯೇಸು ನಾಮ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸು ನಾಮ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಅದು ಪಾಪವೆಲ್ಲ ಕ್ಷಮಿಸುವ ನಾಮ, ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ
ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ಅತಿಶಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ. ಸುಂದರ ಸುಂದರ ನಾಮ ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ, ಯೇಸು ನಿನ್ನ ನಾಮ. ಎಲ್ಲ ಸೇರಿ ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ. ಚೇಲಿಗಿಂತ ನಾಮ ಮಧುರವು, ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ. ದೇವಿಗಿಂತಲೂ ನಾಮ ಮಧುರವು, ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟ. ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ, ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸು ನಿನ್ನ ನಾಮ, 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 ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ. ಅದು ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ. ಹಲ್ಲೆಲೂಯಾ. ನಮ್ಮ ಯೇಸುವಿನ ನಾಮ ಅದು ಎಲ್ಲ ನಾಮಕ್ಕಿಂತ ದೊಡ್ಡ ನಾಮ, ಎಲ್ಲ ನಾಮಕ್ಕಿಂತ ಶ್ರೇಷ್ಠ ನಾಮವಾಗಿದೆ. ಹಲ್ಲೆಲೂಯಾ. ಪಾಪವನ್ನು ಕ್ಷಮಿಸುವ, ಶಾಪವನ್ನು ತೊಲಗಿಸುವ, ಸ್ವಸ್ಥಪಡಿಸುವ ನಾಮವಾಗಿದೆ ಆ ನಾಮಕ್ಕೆ. ಹಲ್ಲೆಲೂಯಾ. ಸಮಾನ ನಾಮ ಬೇರೆ ಯಾವುದೂ ಇಲ್ಲ. ಹಲ್ಲೆಲೂಯಾ. ಆತನು ಮಹೋನ್ನತ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ ನಮ್ಮೊಂದಿಗಿರುವಾಗ ನಮಗೆ ಎಂದಿಗೂ ಸೋಲೆ ಇಲ್ಲ, ನಮಗೆ ಜಯ ಉಂಟು. ಹಲ್ಲೆಲೂಯಾ. ಇದು ಕರ್ತನು ನೇಮಿಸಿದ ಜಯದ ದಿನವಾಗಿದೆ. ಇನ್ನು ನಾವು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಆಡುವ. ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಕರ್ತನು ನೇಮಿಸಿದ ಜಯದ ದಿನವಿದು, ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ,
ಹಲ್ಲೆಲೂಯ ಹಾಡುವ, ಹಲ್ಲೆಲೂಯ ಸೋಲಿಲ್ಲ, ಹಲ್ಲೆಲೂಯ ಜಯ ಉಂಟು, ಹಲ್ಲೆಲೂಯ ಸೋಲಿಲ್ಲ, ಹಲ್ಲೆಲೂಯ ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು, ಎಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ, ಎಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ. ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ, ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗರು, ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗರು. ಸೋಲುವಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ, ಸೋಲುವಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ, ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ. ನನ್ನ ಬಲವಾದ ಕೀರ್ತನೆಯುವಾದ ನನ್ನ ರಕ್ಷಣೆಯಾದ, ನನ್ನ ಬಲವಾದ ಕೀರ್ತನೆಯುವಾದ ನನ್ನ ರಕ್ಷಣೆಯಾದ. ನೀತಿವಂತರ ಗುಡಾರದಿ ಜಯಘೋಷ ಮೊಳಗಲಿ, ನೀತಿವಂತರ ಗುಡಾರದಿ ಜಯಘೋಷ ಮೊಳಗಲಿ. ಸೋಲುವಿಲ್ಲ, ಸೋಲುವಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ, ಸೋಲುವಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ, ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ. ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆ ಕಲ್ಲಾಯಿತು, ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆ ಕಲ್ಲಾಯಿತು. ಕರ್ತನ ಕಾರ್ಯ ಇದು ಅತಿಶಯ, ಇದು ಕೈ ತಟ್ಟಿ ನಲಿದಾಡುವ. ಕರ್ತನ ಕಾರ್ಯ ಇದು ಅತಿಶಯ, ಇದು ಕೈ ತಟ್ಟಿ ನಲಿದಾಡುವ. ಸೋಲುವಿಲ್ಲ, ಸೋಲುವಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ, ಸೋಲುವಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ, ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ. ಇಂದು ಆನಂದಿಸುವ, ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ, ಇಂದು ಆನಂದಿಸುವ ಹರ್ಷಿಸುವ, ಹಲ್ಲೆಲೂಯ ಹಾಡುವ. ಹಲ್ಲೆಲೂಯ ಸೋಲಿಲ್ಲ, ಹಲ್ಲೆಲೂಯ ಜಯ ಉಂಟು, ಹಲ್ಲೆಲೂಯ ಸೋಲಿಲ್ಲ, ಹಲ್ಲೆಲೂಯ ಜಯ ಉಂಟು. ಹಲ್ಲೆಲೂಯ, ಹಲ್ಲೆಲೂಯ. ಇದು ಕರ್ತನು ನೇಮಿಸಿದ ಜಯವಾಗಿದೆ. ಈ ದಿನದಲ್ಲಿ ಹಲ್ಲೆಲೂಯ ನಮಗೆ ಸೋಲಿಲ್ಲ, ನಮಗೆ ಜಯ ಉಂಟು. ಹಲ್ಲೆಲೂಯ, ಕರ್ತನು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯ. ಹಾಗಾಗಿ ಹಲ್ಲೆಲೂಯ ನಾವು ಆಡುವ, ಅಪ್ಪ ಯೇಸಪ್ಪ ನಿನ್ನನ್ನು ಸ್ತುತಿಸುವೆ, ಅಪ್ಪ ನಮ್ಮ ಮನಸ್ಸಾರೆ ನಿನ್ನನ್ನು ಸ್ತುತಿಸುವೆ ಎಂದು ಈ ಹಾಡನ್ನು ಹಾಡಿ ದೇವರನ್ನು ಸ್ತುತಿಸುವ. ಯೇಸುವೇ ಸ್ತುತಿಸುವೆ, ನಿನ್ನನ್ನೇ ಮನಸಾರೆ
ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸಾರೆ 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 ಸ್ತುತಿಸುವೆ ಮನಸಾರೆ ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ ನನ್ನ ಪಾಪಕ್ಕಾಗಿ ಶಿಲುಬೆಯ ನೀ ಹೊತ್ತೆ ನನ್ನ ದ್ರೋಹಕ್ಕಾಗಿ ಪ್ರಾಣವ ನೀಡಿದೆ ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ ಈ ಪ್ರೀತಿಗಾಗಿ ಈ ತ್ಯಾಗಕ್ಕಾಗಿ ಆರಾಧಿಸುವೆ ಮನಸಾರೆ ನಿನ್ನನ್ನೇ ಮನಸಾರೆ ಮನಸಾರೆ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ ಸ್ತುತಿಸುವೇನು ಹೊಗಳುವೇನು ಗಾನವಿಸುವೆ ಮನಸಾರೆ ನಿನ್ನನ್ನೇ ಸ್ತುತಿಸುವೇನು ಹೊಗಳುವೇನು ಘನಪಡಿಸುವೆ ಮನಸಾರೆ ನಿನ್ನನ್ನೇ ಮನಸಾರೆ 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 ಸ್ತುತಿಸುವೆ ಮನಸಾರೆ 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 ಸ್ತುತಿಸುವೆ ನಿನ್ನನ್ನೇ ಮನಸಾರೆ ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸಾರೆ ಹಾಲೆಲೂಯ ಹಾಲೆಲೂಯ ಆತನು ಪರಿಶುದ್ಧನು ಆತನು ಮಹಾಪರಿಶುದ್ಧನು ಕರ್ತನಾಗಿದ್ದಾನೆ ಹಾಲೆಲೂಯ ಹಾಲೆಲೂಯ ಆತನು ಸ್ತುತಿಗೆ ಯೋಗ್ಯನು ಆತನು ಮಹಿಮೆಗೆ ಯೋಗ್ಯನು ಆತನು ಕ್ಷಮಿಸುವ ಕರ್ತನಾಗಿದ್ದಾನೆ ಹಾಲೆಲೂಯ ಹಾಲೆಲೂಯ ನಾವು ಆಡುವ ಅಪ್ಪ ಪರಲೋಕದಲ್ಲಿರುವ ನನ್ನ ತಂದೆ ಪರಿಶುದ್ಧವಾದ ನಿನ್ನ ನಾಮ ಸ್ತುತಿಸಲು ಯೋಗ್ಯನು ನೀನೆ ಮಹಿಮೆಗೂ ಯೋಗ್ಯನು ನೀನೆ ಹಾಲೆಲೂಯ ಕ್ಷಮಿಸಲು ಯೋಗ್ಯನು ನೀನೆ ಹಾಲೆಲೂಯ ಲೋಕದಲ್ಲಿರುವ ತಂದೆ ಪರಿಶುದ್ಧವಾದ ನಿನ್ನ ನಾಮ ಪರಲೋಕದಲ್ಲಿರುವ ತಂದೆ ಪರಿಶುದ್ಧವಾದ ನಿನ್ನ
ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀ, ಸ್ತುತಿಸಲು ಯೋಗ್ಯನು, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸುವ ಯೋಗ್ಯನು ನೀ. ಎಲ್ಲರೂ ಸೇರಿ ಆರಾಧನೆ 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 ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವಾ ನಿನ್ನ ಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವಾ ನಿನ್ನ ಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವದ ಜಲವು ನೀನೇ ದೇವಾ, ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀ ನೀಡು ದೇವಾ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು ದೇವಾ, ಶೋಧನೆಯಲ್ಲಿ ಬೀಳದಂತೆ ವಾಕ್ಯದ ಬೆಳಕು ನೀಡು, ವಾಕ್ಯದ ಬೆಳಕು ನೀಡು ದೇವಾ, ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಇತರರ ತಪ್ಪುಗಳನ್ನು ನಾ ಕ್ಷಮಿಸುವಂತೆ ದೇವಾ, ನೀಡು ಕ್ರಿಸ್ತನ ಮನಸ್ಸು. ಆರಾಧನೆ 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 ಆರಾಧನೆ. ಪರಲೋಕದಲ್ಲಿರೋ ನಿನ್ನ ಚಿತ್ತ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ.
ಪರಿಶುದ್ಧವಾದದ್ದು ನಿನ್ನ ನಾಮ, ಪರಲೋಕದಲ್ಲಿರುವ ತಂದೆ. ಪರಿಶುದ್ಧವಾದದ್ದು ನಿನ್ನ ನಾಮ, ಪರಿಶುದ್ಧವಾದದ್ದು ನಿನ್ನ ನಾಮ. ಸ್ತುತಿಸಲು ಯೋಗ್ಯ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಗೆ ಯೋಗ್ಯನು ಆತನೊಬ್ಬನೇ, ಮಹಿಮೆಗೆ ಯೋಗ್ಯ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಅಪ್ಪ ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆತನು ಪರಿಶುದ್ಧನಾದ ನಮ್ಮ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತನೊಬ್ಬನೇ ಸ್ತುತಿಗೆ ಯೋಗ್ಯನು, ಮಹಿಮೆಗೆ ಯೋಗ್ಯನು ಆಗಿದ್ದಾನೆ. ಹಾಲೆಲೂಯ, ಆಮೇನ್. ಹಾಲೆಲೂಯ. ಆತನಂತೆ ಬೇರೆ ದೇವರೇ ಇಲ್ಲ. ಹಾಲೆಲೂಯ. ಆತನು ನಮ್ಮನ್ನು ಪ್ರೀತಿಸುವ ಕರ್ತನು, ನಮ್ಮನ್ನು ನಡೆಸುವ ಕರ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯ. ಎಲ್ಲರೂ ಸೇರಿ ಹೇಳುವ, ಅಪ್ಪ ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಹಾಲೆಲೂಯ. ಆತನು ಸ್ತುತಿಗೆ ಯೋಗ್ಯನಾಗಿದ್ದಾನೆ. ಹಾಲೆಲೂಯ. ಆತನು ಮಹಿಮೆಗೆ ಯೋಗ್ಯನು, ಆತನು ಪರಿಶುದ್ಧನಾಗಿದ್ದಾನೆ. ಹಾಲೆಲೂಯ. ಅಪ್ಪ ತಂದೆಯಾದ ದೇವರೇ, ಅಪ್ಪ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ಸ್ತುತಿಸುವಂತೆ ಅಪ್ಪ ನಮಗೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ಹೌದು ಕರ್ತನೆ, ನೀನೊಬ್ಬನೇ ಸ್ತುತಿಗೆ ಯೋಗ್ಯನು, ನೀನೊಬ್ಬನೇ ಮಹಿಮೆಗೆ ಯೋಗ್ಯನು, ನೀನೊಬ್ಬನೇ ಆಮೇಲೆ ಹಾಲೆಲೂಯ ಕ್ಷಮಿಸುವ ಕರ್ತನಾಗಿದ್ದಾನೆ. ಆಮೇಲೆ ನಮ್ಮನ್ನು ಪ್ರೀತಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯ. ಆತನಂತೆ ಬೇರೆ ದೇವರಿಲ್ಲ. ಹಾಲೆಲೂಯ. ಅಪ್ಪ ಯೇಸಪ್ಪ, ನಿನ್ನ ಹಾಗೆ ಬೇರೆ ದೇವರೊಬ್ಬರು ಇಲ್ಲ ಸ್ವಾಮಿ. ಅಪ್ಪ ನಮ್ಮನ್ನು ಪ್ರೀತಿಸುವ ಕರ್ತನಾಗಿದ್ದಿ ಸ್ವಾಮಿ. ಅಪ್ಪ ನಮ್ಮನ್ನು ಇದುವರೆಗೆ ನಡೆಸಿದ್ದೆ ಅಪ್ಪ. ಮುಂದೆ ವಾಕ್ಯದ ಭಾಗದಲ್ಲೂ ನೀನೇ ನಮ್ಮೊಂದಿಗಿದ್ದು ನಮ್ಮನ್ನು ಬಲಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸೇವಕರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವಜನರೇ, ಮತ್ತೊಮ್ಮೆ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲ ದೇವರನ್ನ ಹಾಡಿ ಆರಾಧಿಸುವಂತೆ, ಹೌದು, ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಅನೇಕರು ಆನ್ಲೈನ್ ಮೂಲಕವಾಗಿ, ಹೌದು, ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಟಿ ವಿ ಮೂಲಕವಾಗಿ ಆರಾಧನೆಯಲ್ಲಿ ಜಾಯ್ನ್ ಆಗಿದ್ದೀರಿ. ಎಲ್ಲರನ್ನ ಈ ದಿನ ಕರ್ತನು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಂಡು ನಾವು ಪ್ರಾರ್ಥಿಸುವಂಥವರಾಗಿರೋಣ. ದೇವರು ನಮ್ಮನ್ನು ತನ್ನ ವಾಕ್ಯದ ಮೂಲಕ ಆಶೀರ್ವಾದ ಮಾಡಿ ನಮ್ಮನ್ನು ಬಲಪಡಿಸಿ ನಡೆಸುವಂಥ ದೇವರಾಗಿದ್ದಾನೆ. ನಾವು ವಾಕ್ಯವನ್ನು ತೆಗೆದುಕೊಳ್ಳುವಾಗ ಕೀರ್ತನೆ 50:23 ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಕೀರ್ತನೆ 50:23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ದೇವರ ವಿಶೇಷವಾದ ಆಶೀರ್ವಾದ, ವಿಶೇಷವಾದ ರಕ್ಷಣೆ ಇವು ಯಾರಿಗೆ ಸಿಗ್ತದೆ? ಒಂದು, ದೇವರಿಗೆ ಸ್ತೋತ್ರವೆಂಬ ಯಜ್ಞವನ್ನು ಅರ್ಪಿಸುವಂಥವರಾಗಿರಬೇಕು, ಅಥವಾ ಸ್ತುತಿ ಯಜ್ಞವನ್ನು ಅರ್ಪಿಸುವಂಥವರಾಗಿರಬೇಕು. ಹಳೆಯ ಒಡಂಬಡಿಕೆ ಕಾಲದಲ್ಲಿ ನಾವು ನೋಡ್ತೇವೆ, ದೇವರಿಗೆ ಯಜ್ಞಗಳನ್ನು ಅರ್ಪಿಸ್ತಾಯಿದ್ರು. ಅದು ದೇವರೇ ಕೊಟ್ಟಂಥ ನಿಯಮವಾಗಿತ್ತು, ದೇವರು ತೋರಿಸಿಕೊಟ್ಟಂಥ ಮಾದರಿಯಾಗಿತ್ತು. ಅದನ್ನು ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ದೇವರ ವಾಕ್ಯ ಗೊತ್ತಿಲ್ಲದಂಥವ್ರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ, ಇನ್ನು ತುಂಬ ರೀತಿಯಲ್ಲಿ ಮಾಡ್ತಾ ತಪ್ಪಿ ಕೂಡ ಹೋಗಿದ್ದರು. ಆದರೆ ಹಳೆ ಒಡಂಬಡಿಕೆಯಲ್ಲಿ ದೇವರ ವಾಕ್ಯದ ಪ್ರಕಾರವಾಗಿ ಅವರು ಯಹೂದ್ಯರು, ಇಸ್ರಾಯೇಲ್ಯರು ದೇವರಿಗೆ ಯಜ್ಞಗಳನ್ನು ಅರ್ಪಿಸ್ತಾಯಿದ್ರು. ಇನ್ನು ಆ ಯಜ್ಞಗಳು ಒಂದು ಸೂಚನೆ ಅಥವಾ ಪ್ರವಾದನಾತ್ಮಕ ಕಾರ್ಯವಾಗಿತ್ತು. ಅಂದರೆ ಅದೊಂದು ಪ್ರೊಫೆಟಿಕಲ್ ಆ್ಯಕ್ಟ್ ಅಥವಾ ಪ್ರವಾದನಾತ್ಮಕ ಕಾರ್ಯ. ಅಂದರೆ ಈ ರೀತಿಯಾಗಿ
ಪಾಪವಿಲ್ಲದಂಥ ಒಬ್ಬ ವ್ಯಕ್ತಿ ಅಥವಾ ದೇವರೇ ಮನುಷ್ಯನಾಗಿ ಬಂದು ಮೆಸ್ಸಿಯನು ಬಂದು ಎಲ್ಲರಿಗೋಸ್ಕರ ತನ್ನನ್ನೇ ತಾನು ಯಜ್ಞವಾಗಿ ಅರ್ಪಿಸಿಕೊಳ್ಳುವುದಕ್ಕಿದ್ದಾನೆ ಎಂಬಂಥದ್ದನ್ನು ಈ ಯಜ್ಞಗಳು ತೋರಿಸ್ತಾ ಇತ್ತು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಅಲ್ಲಿ ಯಜ್ಞವನ್ನು ಅರ್ಪಿಸಿ ದೇವರನ್ನ ಆರಾಧನೆ ಮಾಡ್ತಾಯಿದ್ರು. ಆದರೆ ಅದಕ್ಕಿಂತಲೂ ಮುಖ್ಯವಾದ ಯಜ್ಞ ಆ ಕಾಲದಲ್ಲಿಯೂ ಕೂಡ ದೇವರಿಗೆ ಹೃದಯದಲ್ಲಿ ನಂಬಿಕೆಯಿಂದ ಪ್ರೀತಿಯಿಂದ ಬಾಯಿಂದ ಅರ್ಪಿಸುವ ಸ್ತೋತ್ರ ಯಜ್ಞ, ಸ್ತುತಿ ಯಜ್ಞವೇ ಮುಖ್ಯವಾಗಿತ್ತು ಎಂಬುದಾಗಿ ನೋಡ್ತೇವೆ. ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ಆಗಲೇ ಯೇಸು ಕ್ರಿಸ್ತನು ಮೆಸ್ಸಿಯನು ಎಲ್ಲರಿಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದರು, ಸಮಾಧಿಯಾದರು, 3ನೇ ದಿನ ಬದುಕಿ ಎದ್ದು ಬಂದರು, ಅಥವಾ ತಮ್ಮನ್ನೇ ತಾವು ಯಾಗವಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡರು. ಈಗ ನಾವು ಸ್ತೋತ್ರವೆಂಬ ಯಜ್ಞವನ್ನು ಅರ್ಪಿಸುವಂಥದ್ದು ಮಾತ್ರ ಉಳಿದಿದೆ. ಹಾಗಾಗಿ ನಾವು ನೋಡ್ತೇವೆ, ಯಾರು ಸ್ತೋತ್ರವೆಂಬ ಯಜ್ಞ, ಸ್ತುತಿ ಎಂಬ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನೋಡಿ, ಒಂದು ಸ್ತುತಿ ಯಜ್ಞವನ್ನು, ದೇವರ ಪ್ರೀತಿಯನ್ನು, ದೇವರು ನಮಗಾಗಿ ಮಾಡಿದ ಉಪಕಾರವನ್ನು, ನಮ್ಮ ಪಾಪ ಪರಿಹಾರ ಮಾಡಿದ್ದನ್ನು, ನಮ್ಮನ್ನು ರಕ್ಷಿಸಿ ತನ್ನ ಮಕ್ಕಳನ್ನಾಗಿ ಮಾಡಿದ್ದನ್ನು, ಇದುವರೆಗೆ ನಡೆಸಿದ್ದನ್ನು, ಇನ್ನು ಮುಂದೆ ನಡೆಸುವಂಥ ವಿಧಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡುವಾಗಲೇ ತಮ್ಮ ನಡತೆಯನ್ನು ಸರಿಪಡಿಸಿಕೊಂಡು ಈ ರೀತಿಯಾಗಿ ದೇವರಿಗೆ ಸ್ತೋತ್ರ ಅರ್ಪಣೆ ಮಾಡುವಾಗ ತನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು ಎಂಬುದಾಗಿ. ನೋಡಿ, ಅನೇಕ ರೀತಿಯ ರಕ್ಷಣೆಗಳಿದ್ದಾವೆ. ನಮಗೆ ವಾಹನ ಅಪಘಾತಗಳಿಂದ ರಕ್ಷಿಸುವಂಥದ್ದು ಅದು ಒಂದು ರೀತಿಯ ರಕ್ಷಣೆ. ಅಂಟು ರೋಗದಿಂದ ರಕ್ಷಿಸುವಂಥದ್ದು ಅದು ಒಂದು ರೀತಿಯ ರಕ್ಷಣೆ. ಕಳ್ಳಕಾಕರಿಂದ ರಕ್ಷಿಸುವಂಥದ್ದು ಅದು ಕೂಡ ಒಂದು ರೀತಿಯ ರಕ್ಷಣೆಯೇ. ಇನ್ನು ಸಾಲದ ಸುಳಿಯಿಂದ ಕಾಪಾಡುವಂಥದ್ದು, ರಕ್ಷಿಸುವಂಥದ್ದು ಅದು ಕೂಡ ಒಂದು ರಕ್ಷಣೆ. ನೋಡಿ, ಇವೆಲ್ಲ ರಕ್ಷಣೆಗಳೇ. ಆದರೆ ವಿಶೇಷವಾದ ರಕ್ಷಣೆ ಅನ್ನುವಂಥದ್ದನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಆತ್ಮಕ್ಕೆ ರಕ್ಷಣೆ, ನಮ್ಮ ಆತ್ಮಕ್ಕೆ ರಕ್ಷಣೆಯನ್ನು ಕೊಡುವಂಥ ದೇವರನ್ನು ನೋಡ್ತೇವೆ. ನೋಡಿ, ಅದೇ ದೇವರು ಮಾಡಿದ ಉಪಕಾರ, ನಮಗಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದನ್ನು, ನಮ್ಮನ್ನು ರಕ್ಷಿಸುವುದಕ್ಕಾಗಿ ಪರಿಶುದ್ಧ ರಕ್ತವನ್ನು ಸುರಿಸಿದ್ದನ್ನು, ಆ ಕಲ್ವಾರಿ ಶಿಲುಬೆ ಮೇಲೆ ಮಾಡಿದಂಥ ತಮ್ಮನ್ನೇ ತಾವು ಅರ್ಪಿಸಿಕೊಂಡಂಥ ಯಜ್ಞವನ್ನು ನೆನೆಸಿಕೊಂಡು ಹೃದಯದ ಆಳದಿಂದ ಸ್ತುತಿ ಯಜ್ಞವನ್ನು ಅರ್ಪಿಸುತ್ತಾ ನಮ್ಮ ನಡತೆಯನ್ನು ಕ್ರಮಪಡಿಸಿಕೊಳ್ಳುವುದಕ್ಕೆ ದೇವರಿಗೆ ಒಪ್ಪಿಸಿ ಜೀವಿತವನ್ನು ಬದಲಾಯಿಸಿ ಅಥವಾ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಮಾನಸಾಂತರಪಟ್ಟು ಜೀವಿತವನ್ನು ಬದಲಾಯಿಸಿಕೊಂಡಾಗ ಅವನಿಗೆ ಆ ವಿಶೇಷವಾದ ರಕ್ಷಣೆ ಸಿಗ್ತದೆ ಎಂಬುದಾಗಿ ಈ ವಾಕ್ಯದ ಒಂದು ಸಾರಾಂಶವನ್ನು ಅಥವಾ ತಾತ್ಪರ್ಯವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ಇನ್ನು ಇದನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ನಮ್ಮನ್ನು ಕ್ರಮಪಡಿಸಿಕೊಂಡಾಗ ನಮಗೆ ಆಶೀರ್ವಾದ ಬರ್ತದೆ ಎಂಬುದನ್ನು ಕೂಡ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ರಕ್ಷಣೆ ಹೊಂದಿ ನಾವು ರಕ್ಷಣೆ ಅನುಭವದಲ್ಲಿ ನಿಂತವರಾಗಿರಬಹುದು, ಅಥವಾ ಇದುವರೆಗೆ ರಕ್ಷಣೆ ಹೊಂದದೇ ಇದ್ದವರಾಗಿದ್ದಿರಬಹುದು. ರಕ್ಷಣೆ ಹೊಂದಿದವರಿಗೆ ಏನಾದರೂ ತಪ್ಪು ಬೋಧನೆಗಳಾಗಲಿ ತಪ್ಪು ನಡತೆಗಳಾಗಲಿ ಇನ್ನೂ ಇರುವುದಾದರೆ ಅವನ್ನು ಕ್ರಮಪಡಿಸಿಕೊಳ್ಳುವಾಗ ದೇವರು ತನ್ನ ವಿಶೇಷವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. ರಕ್ಷಣೆಯ ಅನುಭವಕ್ಕೆ ಬರದವರಾಗಿ ಇರುವುದಾದರೆ ಕರ್ತನಿಗೆ ತಮ್ಮ ಜೀವಿತವನ್ನು ಅರ್ಪಿಸಿ, ಯೇಸು ನಮಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ, ಸಮಾಧಿಯಾಗಿದ್ದಾರೆ, ಬದುಕಿ ಎದ್ದು ಬಂದಿದ್ದಾರೆ ಎಂಬುದಾಗಿ ಹೃದಯದ ಅಂತರಾಳದಿಂದ ನಂಬಿ ಸ್ತೋತ್ರದೊಂದಿಗೆ ಕೃತಜ್ಞತೆಯೊಂದಿಗೆ ಅವರಿಗೆ ಸ್ತೋತ್ರ ಅರ್ಪಿಸುತ್ತಾ ತಮ್ಮ ನಡತೆ ಕ್ರಮಪಡಿಸಿಕೊಳ್ಳುವಾಗ ಅವರಿಗೆ ಕೂಡ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ವಿಶೇಷ ಕಾರ್ಯಗಳನ್ನು ತೋರಿಸಿಕೊಡುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಕೆಲವೊಂದು ವಾಕ್ಯಗಳನ್ನು ಸತ್ಯವೇದದಿಂದ ತೆಗೆದುಕೊಂಡು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ಭಾಳ ಚಂದವಾಗಿ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು 1 ಅರಸುಗಳ ಪುಸ್ತಕಕ್ಕೆ ಬರುವಂಥ ಸಮಯದಲ್ಲಿ 1 ಅರಸುಗಳ ಪುಸ್ತಕ ಅದರ 21ನೇ ಅಧ್ಯಾಯಕ್ಕೆ ಬರುವಾಗ ಅದರ 27ರಿಂದ 29ರವರೆಗಿನ ವಾಕ್ಯಗಳು. ಆಹಾಬನು ಏಲಿಯನ ಮಾತುಗಳನ್ನು ಕೇಳಿ ತನ್ನ ಬಟ್ಟೆಯನ್ನು ಹರಿದುಕೊಂಡು ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. ಆದುದರಿಂದ ಯೆಹೋವನು ತಿಷ್ಬಿಯನಾದ ಏಲಿಯನಿಗೆ, ಆಹಾಬನು ನನ್ನ ಮುಂದೆ ತಗ್ಗಿಸಿಕೊಂಡದನ್ನು ಕಂಡೀಯ, ಅವನು
ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದರಿಂದ ನಾನು ಮುಂತಿಳಿಸಿದ ಕೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ತೇವೆ, ಈ ಆಹಾಬ ಎನ್ನುವಂಥವನು ಇಸ್ರಾಯೇಲ್ಯನಾಗಿದ್ದ, ದೇವರು ಆರಿಸಿಕೊಂಡಿದ್ದಂಥ ಜನಾಂಗದಿಂದ ಬಂದಂಥವನಾಗಿದ್ದ ಅಥವಾ ಇಸ್ರಾಯೇಲ್ಯನಾಗಿದ್ದ. ಅವನು ನಿಜವಾಗಿ ದೇವರನ್ನ ಆರಾಧನೆ ಮಾಡ್ತಕ್ಕಂಥವನಾಗಿದ್ದ. ದೇವರ ವಾಕ್ಯಗಳು ಅವನಿಗೆ ಅವನ ಕುಟುಂಬಕ್ಕೆ ಸಿಕ್ಕಿತ್ತು. ಆದರೆ ಅವನು ಅತಿ ದುಷ್ಟನಾಗಿ ಕೆಟ್ಟವನಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುತ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವನು ಮಾಡಿದ ದುಷ್ಟ ಕಾರ್ಯಗಳಿಗೆ, ಕೆಟ್ಟ ಕೆಲಸಗಳಿಗೆ ಮಿತಿಯೇ ಇಲ್ಲ. ಅವನನ್ನು ಎಚ್ಚರಿಸುವುದಕ್ಕೆ ದೇವರು ಪ್ರವಾದಿಗಳನ್ನು ಕಳಿಸಿದರೆ ಆ ಪ್ರವಾದಿಗಳಿಗೆ ಕೂಡ ಅವನು ವಿರೋಧವಾಗಿ ನಿಂತಿದ್ದಾನೆ. ಆ ಪ್ರವಾದಿಗಳನ್ನು ಕೂಡ ಅವನು ಹಿಂಸಿಸ್ತಾ ಇದ್ದಾನೆ. ನೋಡಿ, ಈ ರೀತಿಯಾಗಿ ಇದ್ದಾಗ ಆತನ ವಿರುದ್ಧ ದೇವರು ನ್ಯಾಯ ತೀರ್ಪಿನ ಒಂದು ಪ್ರವಾದನೆಯನ್ನು ತಿಳಿಸುವವರಾಗಿದ್ದಾರೆ. ನಾವು ನೋಡ್ತೇವೆ, ಈ ದಿನಮಾನಗಳಲ್ಲಿ ನಮ್ಮ ಸುತ್ತಮುತ್ತಲು ಎಷ್ಟೋ ಕಡೆಗಳಲ್ಲಿ ಸಣ್ಣ ಪುಟ್ಟ ನ್ಯಾಯ ತೀರ್ಪುಗಳು ಆಗ್ತಾ ಇರ್ತವೆ. ಕೆಲವೊಮ್ಮೆ ವಿಪರೀತವಾದ ಮಳೆಯಿಂದ, ವಿಪರೀತವಾದ ಬೆಂಕಿಯಿಂದ, ಬಿಸಿಲಿನಿಂದ, ಚಳಿಯಿಂದ, ಅಂಟು ರೋಗಗಳಿಂದ ನಮ್ಮ ಸುತ್ತಮುತ್ತಲು ಅಂದರೆ ಲೋಕದ ಎಲ್ಲ ಭಾಗಗಳಲ್ಲಿ ಇದು ದೊಡ್ಡ ನ್ಯಾಯ ತೀರ್ಪು ಅಲ್ಲ. ದೇವರು ಇದ್ದಾನೆ ಎಂಬುದಕ್ಕಾಗಿ ಪುರಾವೆಯಾಗಿಯೂ ದೇವರ ವಿರುದ್ಧವಾಗಿ ನಿಲ್ಲುವಂಥವರಿಗೆ ಮುನ್ನೆಚ್ಚರಿಕೆಯಾಗಿಯೂ ಕೂಡ ದೇವರು ಕೊಡುವಾತನಾಗಿದ್ದಾನೆ. ದೇವರ ಅಸ್ತಿತ್ವವನ್ನೇ ನಿರಾಕರಿಸುವಂಥ ಬಹಳ ಜನ ಇದ್ದಾರೆ. ದೇವರನ್ನು ಗೇಲಿ ಮಾಡುವವರು ಇದ್ದಾರೆ. ಇವರೆಲ್ಲರಿಗೆ ಮುನ್ನೆಚ್ಚರಿಕೆ ಇದ್ದಾನೆ ಅಂತ ನಂಬಿದವರಿಗೆ ಕೂಡ ಒಂದು ಮುನ್ನೆಚ್ಚರಿಕೆ ಬೇಕಾಗ್ತದೆ, ಇಲ್ಲ ಅಂತ ನಂಬಿದವರಿಗೆ ಕೂಡ ಮುನ್ನೆಚ್ಚರಿಕೆ ಬೇಕಾಗ್ತದೆ. ಒಟ್ಟಾರೆಯಾಗಿ ದೇವರು ಏನು ಬಯಸ್ತಾ ಇದ್ದಾರೆ? ಜನ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಬಯಸ್ತಾ ಇದ್ದಾರೆ. ಇನ್ನು ಇಲ್ಲಿ ನೋಡ್ತೇವೆ, ಏಲಿಯನ ಮೂಲಕ ಪ್ರವಾದನ ಮಾತುಗಳನ್ನು ಕೇಳಿದಾಗ ಆಹಾಬನ ಮನೆಗೆ ಬರಬೇಕಾಗಿದ್ದಂಥ ತೀರ್ಪಿನ ಬಗ್ಗೆ, ನ್ಯಾಯ ತೀರ್ಪಿನ ಬಗ್ಗೆ ಪ್ರವಾದನ ಮಾತುಗಳನ್ನು ಕೇಳಿದಾಗ ಆಹಾಬ ಅವನೇನು ಮಾಡ್ತಿದ್ದಾನೆ? ಹಗಲಿರುಳು ಮೈ ಮೇಲೆ ಗೋಣಿತಟ್ಟನ್ನು ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸಿದನು. ಅವನು ಪೂರ್ತಿಯಾಗಿ ಬದಲಾಗದಿದ್ದರೂ ಅವನು ತನ್ನನ್ನು ತಗ್ಗಿಸ್ಕೊಳ್ತಾ ಇದ್ದಾನೆ. ಅದು ಪೂರ್ತಿಯಾಗಿ ತಗ್ಗಿಸ್ಕೊಂಡು ಶಾಶ್ವತವಾಗಿ ಆ ಒಂದು ಅನುಭವದಲ್ಲಿ ಆತ ನಡೆಯಲಿಲ್ಲ. ಆದರೂ ಕೂಡ ಶಿಕ್ಷೆ ಬರ್ತದಲ್ಲ, ದೇವರು ನನಗಿಂತ ಮೇಲಿದ್ದಾನೆ, ನನ್ನನ್ನು ದೇವರು ಶಿಕ್ಷಿಸ್ತಾರಲ್ಲ, ನನ್ನ ಕುಟುಂಬವನ್ನು ಶಿಕ್ಷಿಸ್ತಾರಲ್ಲ, ಏಲಿಯನ ಮಾತನ್ನು ಕೇಳ್ತಿರಲಿಲ್ಲ ಅವನು. ಆದರೆ ಈಗ ಏಲಿಯನ ಮಾತನ್ನು ಸ್ವಲ್ಪ ಮಟ್ಟಿಗೆ ನಂಬಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ದೇವರು ದೊಡ್ಡವನು ಅಂತ ತೋರಿಸ್ತಾ ಇದ್ದಾನೆ. ದೇವರು ಹೇಳ್ತಿದ್ದಾರೆ, ತಗ್ಗಿಸಿಕೊಂಡಿದ್ದನ್ನು ನೋಡಿದ್ದೀಯಲ್ಲ, ಇವನ ಜೀವಮಾನದಲ್ಲಿ ಅವನ ಮನೆಯ ಮೇಲೆ ನಾನು ನ್ಯಾಯ ತೀರ್ಪನ್ನು ಬರಮಾಡುವುದಿಲ್ಲ. ಆದರೆ ಇವನ ಮಗನ ಕಾಲದಲ್ಲಿ ಮಗನಿಗೆ ಕೂಡ ದೇವರು ತುಂಬ ಕಾಲ ಕೊಟ್ಟರು. ಆದರೆ ಅವನು ತಗ್ಗಿಸ್ಕೊಂಡು ಪೂರ್ತಿಯಾಗಿ ದೇವರ ಮುಂದೆ ಕ್ರಮಪಡಿಸಿಕೊಳ್ಳಲಿಲ್ಲ. ಹಾಗಾಗಿ ಆಹಾಬನ ಮನೆಯ ಮೇಲೆ ನ್ಯಾಯ ತೀರ್ಪು ಬಂತು ಎಂಬುದಾಗಿ ನಾವು ನೋಡ್ತೇವೆ. ಎಂತೆಂಥ ದುರಂತಗಳಲ್ಲಿ ಈ ದಿನಮಾನಗಳಲ್ಲಿ ಕಾಡ್ಗಿಚ್ಚಿನಿಂದ ಎಷ್ಟೋ ನಟಿಯರ ಮನೆಗಳು ಬೆಂಕಿಗೆ ಆಹುತಿಯಾಗಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಓಪನ್ ಆಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಿಂತಿದ್ದಾರೆ. ಆದರೆ ಅವರಿಗೆ ಇನ್ನೂ ಅವಕಾಶ ದೇವರು ಕೊಟ್ಟಿದ್ದಾನೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ, ದೇವರ ರಾಜ್ಯಕ್ಕೆ ಬರುವುದಕ್ಕೆ, ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡುವುದಕ್ಕೆ. ಅಂದರೆ ಆ ಅವಕಾಶವನ್ನು ಉಪಯೋಗಿಸಿಕೊಂಡು ನಡತೆಯನ್ನು ಕ್ರಮಪಡಿಸಿಕೊಂಡ್ರೆ ಕೇಡಿನಿಂದ ದೇವರು ತಪ್ಪಿಸುವಾತನಾಗಿದ್ದಾನೆ, ಕೆಡುಕಿನಿಂದ ದೇವರು ಕಾಪಾಡುವಾತನಾಗಿದ್ದಾನೆ, ಅದ್ಭುತಗಳನ್ನು ದೇವರು ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾ
ಎರಡನೇದಾಗಿ ನಡತೆಯನ್ನು ಕ್ರಮಪಡಿಸಿಕೊಂಡ್ರೆ ವಿಶೇಷವಾದ ರಕ್ಷಣೆಯನ್ನು ತೋರಿಸ್ತಾನೆ. ಇಲ್ಲಿ ಆಹಾಬನ ಜೀವಿತ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ. ಅವನು ಪೂರ್ತಿಯಾಗಿ ಕ್ರಮಪಡಿಸಿಕೊಳ್ಳದಿದ್ದರೂ ಸ್ವಲ್ಪ ಮಟ್ಟಿಗೆ ಅವನು ತನ್ನನ್ನು ಕ್ರಮಪಡಿಸಿಕೊಂಡ. ಅಷ್ಟರ ಮಟ್ಟಿಗೆ ಅವನ ಕುಟುಂಬದ ಮೇಲಿನಿಂದ ನ್ಯಾಯ ತೀರ್ಪು ದೂರ ಹೋಗ್ತಾ ಉಂಟು. ಪೂರ್ತಿಯಾಗಿ ಕ್ರಮಪಡಿಸಿಕೊಂಡ್ರೆ ಪೂರ್ಣವಾಗಿ ನ್ಯಾಯ ತೀರ್ಪಿನಿಂದ ದೇವರು ಬಿಡಿಸುವಾತನಾಗಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ಓದುವಂಥ ಸಮಯದಲ್ಲಿ 2 ಪುರಕಾಲ ವೃತ್ತಾಂತದಲ್ಲಿ 33ನೇ ಅಧ್ಯಾಯದಲ್ಲಿ ಅಲ್ಲಿ ನಾವು ಆ 33ನೇ ಅಧ್ಯಾಯ 10ರಿಂದ 12ರವರೆಗಿನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೋವನು ಮನಸ್ಸೆಯನ್ನು ಅವನ ಪ್ರಜೆಗಳನ್ನು ಎಚ್ಚರಿಸಿದರೂ ಅವರು ಲಕ್ಷಿಸಲಿಲ್ಲ. ಆದುದರಿಂದ ಆತನು ಅಶ್ಶೂರದ ಅರಸನ ಸೈನ್ಯಾಧಿಪತಿಗಳನ್ನು ಅವರ ಮೇಲೆ ಬರಮಾಡಿದನು. ಅವರು ಮನಸ್ಸೆಯನ್ನು ಹಿಡಿದು ಅವನಿಗೆ ಕೊಂಡಿಗಳನ್ನು ಸಿಕ್ಕಿಸಿ ಬೇಡಿ ಹಾಕಿ ಬಾಬೆಲಿಗೆ ಒಯ್ದರು. ಆದರೆ ಕಷ್ಟದಲ್ಲಿ ಮನಸ್ಸೆಯು ತನ್ನ ದೇವರಾದ ಯೆಹೋವನ ಪ್ರಸನ್ನತೆಯನ್ನು ಬೇಡಿಕೊಂಡನು. ಅವನು ತನ್ನ ಪಿತೃಗಳ ಮುಂದೆ ತನ್ನನ್ನು ಬಹಳವಾಗಿ ತಗ್ಗಿಸಿಕೊಂಡು ಆತನು ಪ್ರಾರ್ಥಿಸಲು ಆತನು ಲಾಲಿಸಿ ಆತನಿಗೆ ಸದುತ್ತರವನ್ನು ದಯಪಾಲಿಸಿ ಅವನನ್ನು ತಿರುಗಿ ಯೆರೂಸಲೇಮಿಗೆ ಬರಮಾಡಿ ಅರಸುತನವನ್ನು ಕೊಟ್ಟನು. ಆಗ ಯೆಹೋವನೇ ದೇವರೆಂಬುದು ಮನಸ್ಸಿಗೆ ಮಂದಟ್ಟಾಯಿತು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗ. ಇಲ್ಲಿ ಆಹಾಬನ ಹಾಗೆ ಮನಸ್ಸೆ ಕೂಡ ಇಸ್ರಾಯೇಲ್ಯರ ಅರಸ. ಹೇಳಬೇಕು ಅಂತೇಳಿದರೆ ಆ ಇಸ್ರಾಯೇಲ್ ದೇಶ ಇಬ್ಬಾಗವಾಗಿತ್ತು. ಒಂದು ಉತ್ತರದ ಭಾಗ ಇಸ್ರಾಯೇಲ್, ದಕ್ಷಿಣದ ಭಾಗ ಯೆಹೂದ ಅಥವಾ ಜೂಡಿಯಾ ಎಂಬುದಾಗಿ. ಆಹಾಬ ಉತ್ತರ ಭಾಗದ ರಾಜನಾಗಿದ್ದ, ಮನಸ್ಸೆ ದಕ್ಷಿಣ ಭಾಗದ ರಾಜನಾಗಿದ್ದ. ಆದರೆ ಇಬ್ಬರ ಸ್ವಭಾವ ಕೂಡ ಹೆಚ್ಚು ಕಡಿಮೆ ಒಂದೇ ಥರ ಇತ್ತು. ಮನಸ್ಸೆ ಅತಿ ದುಷ್ಟನಾದಂಥ ಒಬ್ಬ ಯಹೂದ್ಯ ರಾಜ ಅಥವಾ ಇಸ್ರಾಯೇಲ್ರ ರಾಜ ಆಗಿದ್ದ. ಆಹಾಬನಿಗಿಂತ ದುಷ್ಟತನ ಮಾಡಿದ್ದಾನೆ. ಆದರೆ ಅವನಿಗೆ ಶಿಕ್ಷೆ ಬಂದಾಗ, ಆಹಾಬನಿಗೆ ಶಿಕ್ಷೆ ಬರ್ತದೆ ಎಂಬುದಾಗಿ ದೇವರು ಮುಂತಿಳಿಸಿದಾಗ ಅವನು ಸ್ವಲ್ಪ ಮಟ್ಟಿಗೆ ತಗ್ಗಿಸಿಕೊಳ್ತಾ ಇದ್ದಾನೆ. ಇವನಿಗೆ ಬರ್ತದೆ ಎಂಬುದಾಗಿ ಹೇಳಿದರೂ ತಗ್ಗಿಸಿಕೊಳ್ಳಲಿಲ್ಲ. ಶಿಕ್ಷೆ ಬಂದ ಮೇಲೆ ಅವನು ತಗ್ಗಿಸಿಕೊಳ್ತಾ ಇದ್ದಾನೆ. ದೀನ ಮನಸ್ಸಿನಿಂದ ಬಹಳವಾಗಿ ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ಅವನೇನು ಮಾಡ್ತಾ ಇದ್ದಾನೆ, ವರ್ತಿಸ್ತಾ ಇದ್ದಾನೆ ಎಂಬುದಾಗಿ ನಮಗೆ ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗಿ. ತಗ್ಗಿಸಿಕೊಂಡು ಅವನು ಆತನನ್ನು ಪ್ರಾರ್ಥಿಸಲು, ಅಂದರೆ ಬಹಳವಾಗಿ ತನ್ನನ್ನು ಪಿತೃಗಳ ದೇವರ ಮುಂದೆ ತಗ್ಗಿಸಿಕೊಂಡು ಅವನು ಪ್ರಾರ್ಥನೆ ಮಾಡಿದ. ದೇವರು ಅವನನ್ನು ಆ ಶಿಕ್ಷೆಯಿಂದ ಬಿಡಿಸಿದರು. ನೋಡಿ, ಹಾಗಾದರೆ ನಡತೆ ಕ್ರಮಪಡಿಸಿಕೊಂಡ್ರೆ ಆಶೀರ್ವಾದ ನಮಗೆ ದೇವರು ಇಟ್ಟಿದ್ದಾನೆ. ಕುಡಿಯುವನಾಗಿದ್ದರೆ ಕುಡಿಯೋದನ್ನು ಬಿಡಬೇಕು. ಮದ್ಯಪಾನ ಮಾಡುವವನು, ಮಾದಕ ವಸ್ತು ತೆಗೆದುಕೊಳ್ಳುವನಾಗಿದ್ದರೆ ಅದನ್ನು ಬಿಡಬೇಕು. ಇನ್ನು ಕೆಲವರಿಗೆ ಬೇರೆಯವರನ್ನ ದೂಷಿಸುವಂಥದ್ದೇ ಒಂದು ಸ್ವಭಾವ ಇರ್ತದೆ. ಇದು ಕೂಡ ದೇವರು ಇಷ್ಟಪಡದಂಥ ಸಂಗತಿ. ಹಾಗೆ ಅಂಥ ಸ್ವಭಾವ ಇರೋದಾದರೆ ಅದನ್ನು ಬಿಡಬೇಕು. ಅನ್ಯಾಯ ಮಾಡ್ತಾ ಇದ್ದರೆ ಅನ್ಯಾಯವನ್ನು ಬಿಡಬೇಕು. ಲಂಚ ತೆಗೆದುಕೊಳ್ತಾ ಇದ್ದರೆ ಲಂಚವನ್ನು ತೆಗೆದುಕೊಳ್ಳೋದನ್ನು ಬಿಡಬೇಕು. ನೋಡಿ, ನಡತೆ ಕ್ರಮಪಡಿಸಿಕೊಂಡ್ರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಡತೆ ಕ್ರಮಪಡಿಸಿಕೊಂಡು ನೋಡಿ, ಕೆಲವರು ನಡತೆ ಸ್ವಲ್ಪ ಮಟ್ಟಿಗೆ ಕ್ರಮಪಡಿಸ್ಕೊಳ್ತಾರೆ, ಆದರೆ ದೇವರಿಗೆ ಅವಕಾಶ ಕೊಡೋದಿಲ್ಲ. ಇಲ್ಲಿ ಸ್ತುತಿ ಯಜ್ಞವನ್ನು ಅರ್ಪಿಸಬೇಕು, ನಡತೆಯನ್ನು ಕ್ರಮಪಡಿಸ್ಕೊಳ್ಬೇಕು. ಅಂದರೆ ನಡತೆಯನ್ನು ಕೆಲವರು ಏನು ಮಾಡ್ತಾರೆ, ದೇವರಿಗೆ ಅವಕಾಶ ಕೊಡಲ್ಲ, ಆದರೆ ನಾನು ಈ ವರ್ಷದಿಂದ ಇನ್ನು ಕುಡಿಯಲ್ಲ. ಹೌದು, ಕುಡಿಯದೇ ಇದ್ದರೆ ಅಷ್ಟರ ಮಟ್ಟಿಗೆ ಉಳಿತಾಯ ಆಗ್ತದೆ, ಆರೋಗ್ಯ ಸರಿ ಆಗ್ತದೆ. ಆದರೆ ದೇವರಿಗೆ ಜೀವಿತವನ್ನು ಒಪ್ಪಿಸಿಕೊಟ್ಟು ಅವನು ಕುಡಿಯೋದನ್ನು ಬಿಟ್ಟಿದ್ದರೆ, ಕರ್ತನಿಗೆ ಯೇಸು ಸ್ವಾಮಿಗೆ ಜೀವಿತವನ್ನು ಒಪ್ಪಿಸಿಕೊಟ್ಟು ಅವನು ಕುಡಿಯೋದನ್ನು ಬಿಟ್ಟಿದ್ದರೆ ಅವನು ಆತ್ಮಿಕವಾಗಿಯೂ ಆಶೀರ್ವಾದವಂತಾನೆ, ಭೌತಿಕವಾಗಿಯೂ ಆಶೀರ್ವಾದಿಸಲ್ಪಡ್ತಾನೆ. ಯಾಕಂದರೆ ಅವನ ಹಣ ಪೋಲಾಗ್ತಾ ಇತ್ತು, ಅದು ಸರಿ ಆಗ್ತದೆ. ಕೆಲಸಕ್ಕೆ ಹೋಗಲಿಕ್ಕೆ ಆಗ್ತಿರಲಿಲ್ಲ, ಅದು ಸರಿ ಆಗ್ತದೆ. ಇನ್ನು ಆತ್ಮದಲ್ಲಿ ಸಂತೋಷ ಬರ್ತದೆ, ಸಮಾಧಾನ ಬರ್ತದೆ. ಅವನು ಅನೇಕರಿಗೆ ಮಾದರಿಯವನಾಗಿ ಮಾರ್ಪಡ್ತಾನೆ. ನೋಡಿ, ಆಹಾಬ ಸ್ವಲ್ಪ ಮಟ್ಟಿಗೆ ಕ್ರಮಪಡಿಸಿಕೊಂಡ, ಅವನಿಗೆ ತಕ್ಕ ಮಟ್ಟಿಗೆ ಒಂದು ಬಿಡುಗಡೆ ಸಿಗ್ತದೆ. ಮನಸ್ಸೇ ಬಹಳಷ್ಟು ತಗ್ಗಿಸಿಕೊಂಡ, ಅವನಿಗೆ ಕೂಡ ದೇವರ ಆ ಶಿಕ್ಷೆಯಿಂದಲೇ ಬಿಡುಗಡೆ ಕೊಟ್ಟರು ಎಂಬುದಾಗಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನು 34ನೇ ಅಧ್ಯಾಯ, ಇದೇ 2 ಪುರಕಾಲ ವೃತ್ತಾಂತ, ಅದರ 34ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡ್ತೇವೆ, ಅರಸನು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು. ಇಲ್ಲಿ ಯೋಷಿಯ ರಾಜ ಧರ್ಮಶಾಸ್ತ್ರದ ವಾಕ್ಯಗಳನ್ನು, ಅಂದರೆ ಆ ಕಾಲದಲ್ಲಿ ಹಳೆ ಒಡಂಬಡಿಕೆಯ ವಾಕ್ಯಗಳು ಅವರ ಕೈಯಲ್ಲಿ ಇರಲಿಲ್ಲ. ಯಾಕಂದರೆ ಅದಕ್ಕೆ ಜಾಸ್ತಿ ಬೆಲೆ ಅಥವಾ ಅದಕ್ಕೆ ಒಂದು ಅದನ್ನು ಬಹಳ ಶ್ರೇಷ್ಠವಾದದ್ದು ಅಂತ ಅವರು ಪರಿಗಣಿಸಿರಲಿಲ್ಲ. ಈ ಮನಸ್ಸೆ ರಾಜನ ನಂತರ
ಅವನ ಮಗ, ಅವನ ಮೊಮ್ಮಗ ಇವರು ಯಾರೂ ವಾಕ್ಯದ ಪ್ರಕಾರ ನಡೆಯಲಿಲ್ಲ ಅಥವಾ ಅವರು ವಾಕ್ಯವನ್ನು ಓದುವಂಥವರಾಗಿರಲಿಲ್ಲ. ಅಥವಾ ಮನಸ್ಸೆ ರಾಜನ ಮಗ ಆಮೋನ ಎಂಬವನು ಬಂದ. ಆಮೋನನ ನಂತರ ಆಮೋನನ ಮಗ ಯೋಷಿಯ ಬರ್ತಿದ್ದಾನೆ. ಈ ಕಾಲದಲ್ಲಿ ಅಲ್ಲಿ ದೇವರ ವಾಕ್ಯ ಬೈಬಲ್ ಓದೋರು ಯಾರೂ ಇಲ್ಲ. ದೇಶ ತುಂಬ ಹಾಳಾಗಿತ್ತು. ದೇವರ ಶಿಕ್ಷೆ ಇನ್ನು ಬಂದು ದೇಶದ ಮೇಲೆ ಎರಗಲಿಕ್ಕೆ ಅಥವಾ ಅಪ್ಪಳಿಸಲಿಕ್ಕೆ ಇತ್ತು. ಈಗ ಒಂದು ಬೈಬಲ್ ಪ್ರತಿ ಆ ದೇವಾಲಯವನ್ನು ಶುದ್ಧೀಕರಿಸುವಂಥ ಸಮಯದಲ್ಲಿ ಅವರಿಗೆ ಒಂದು ಬೈಬಲ್ ಪ್ರತಿ ಸಿಗ್ತದೆ. ದೇವರಿಗೆ ಸ್ತೋತ್ರ. ಅಲ್ಲಿ ನಾವು ನೋಡ್ತೇವೆ 14ನೇ ವಾಕ್ಯದಲ್ಲಿ, ಯೆಹೋವನ ಆಲಯದಲ್ಲಿ ಸಂಗ್ರಹವಾಗಿದ್ದ ಹಣವನ್ನು ಹೊರಗೆ ತೆಗೆಯುವಾಗ ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಧರ್ಮಶಾಸ್ತ್ರ ಗ್ರಂಥವು ಯಾಜಕನಾದ ಹಿಲ್ಕೀಯನಿಗೆ ಸಿಕ್ಕಿತು. ಆ ಭಂಡಾರದಲ್ಲಿ ಆ ಬೈಬಲ್ ಕೂಡ ಹಾಕಿದ್ರು, ಅದು ಸಿಕ್ತು. ಅದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕಡೆಗೆ ಏನಾಗ್ತದೆ, ಅದನ್ನು ಓದಿದಂಥವರಿಗೆ ಇದರಲ್ಲಿ ಬರೆದಿರುವಂಥದ್ದನ್ನು ನಾವು ಅನುಸರಿಸ್ತಾ ಇಲ್ವಲ್ಲ, ನಾವು ತಪ್ಪಾಗಿ ನಡೀತಾ ಇದ್ದೇವಲ್ಲ, ಅವರಿಗೆ ಮತ್ತು ಅದರಲ್ಲಿ ಬರೆದಿರೋ ಶಿಕ್ಷೆ ಬರ್ತದಲ್ಲ ಎಂಬುದಾಗಿ ಅವರಿಗೆ ಗೊತ್ತಾದಾಗ ರಾಜನ ಬಳಿಗೆ ತರ್ತಾರೆ. ರಾಜ ಕೂಡ ಇದನ್ನು ಕೇಳ್ತಾನೆ. ಕೇಳಿದಾಗ ಅವನಿಗೆ ಹೌದಲ್ಲ, ಪಶ್ಚಾತ್ತಾಪ ಆಗ್ತದೆ. ದೇವರೇ, ನಾವು ಈ ವಾಕ್ಯಕ್ಕೆ ವಿರೋಧವಾಗಿ ನಡೀತಾ ಇದ್ದೇವೆ. ನೋಡಿ, ಅನೇಕರ ಸಮಸ್ಯೆ ದೇವರ ವಾಕ್ಯ ಓದಲ್ಲ, ಅನೇಕರ ಸಮಸ್ಯೆ ದೇವರ ವಾಕ್ಯ ಕೇಳಲ್ಲ. ದೇವರ ವಾಕ್ಯ ಓದಲಿಕ್ಕೂ ಕೇಳಲಿಕ್ಕೂ ಸಿದ್ಧರಾದರೆ ಜೀವಿತ ಕ್ರಮಪಡಿಸಲ್ಪಡ್ತದೆ, ದೇವರ ಆಶೀರ್ವಾದ ಬರ್ತದೆ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋರಾಗಿದ್ದಾರೆ. ಈಗ ಈ ಯೋಷಿಯ ರಾಜ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ತನ್ನನ್ನು ದೇವರು, ಅಯ್ಯೋ ದೇವರೇ, ನಾವು ಎಂಥ ತಪ್ಪು ಮಾಡಿದ್ದೇವೆ, ನಾವು, ನಮ್ಮ ಜನರು, ನಮ್ಮ ಪಿತೃಗಳು ಎಷ್ಟು ತಪ್ಪು ಮಾಡಿದ್ದಾರೆ, ಅವನಿಗೆ ಪಶ್ಚಾತ್ತಾಪ ಆಗ್ತದೆ. ಈಗ 27ನೇ ವಾಕ್ಯದಲ್ಲಿ ನೋಡ್ತೇವೆ, ಈ ದೇಶದ ಮತ್ತು ಅದರ ನಿವಾಸಿಗಳ ವಿಷಯ ನಾನು ಹೇಳಿದ ಮಾತುಗಳನ್ನು ಕೇಳಿದಾಗ ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರು ಸುರಿಸಿದನು, ನಿನ್ನನ್ನು ಲಕ್ಷಿಸಿದೆನು. ದೇವರಿಗೆ ಸ್ತೋತ್ರ. ಈಗ ಒಬ್ಬ ಪ್ರವಾದಿನಿ, ಹುಲ್ದ ಎಂಬ ಪ್ರವಾದಿನಿ ಯೋಷಿಯ ರಾಜನಿಗೆ ತಿಳಿಸ್ತಾ ಇದ್ದಾಳೆ. ಈ ವಾಕ್ಯಗಳನ್ನು ಕೇಳಿದಾಗ ಈ ದೇಶಕ್ಕೆ ಬರಮಾಡುವಂಥ ಶಿಕ್ಷೆಗಳ ಕುರಿತಾಗಿ, ತಪ್ಪುಗಳ ಕುರಿತಾಗಿ, ಅದಕ್ಕಾಗಿ ಪಶ್ಚಾತ್ತಾಪಪಟ್ಟು ನನ್ನ ಬಳಿ ಮೊರೆ ಇಟ್ಟಿದ್ದರಿಂದ, ತಗ್ಗಿಸಿಕೊಂಡಿದ್ದರಿಂದ ನಾನೇನು ಮಾಡ್ತೇನೆ, ನಿನ್ನನ್ನು ಲಕ್ಷಿಸಿದೆನು. ಯಾರು ದೇವರ ವಾಕ್ಯದ ಮುಂದೆ ತಮ್ಮನ್ನು ತಗ್ಗಿಸಿಕೊಳ್ತಾರೆ ಅವರನ್ನ ದೇವರು ಲಕ್ಷಿಸುವಾತನು, ಗಮನಿಸುವಾತನು, ಅವರನ್ನ ಕರುಣಿಸುವಾತನು, ಅವರಿಗೆ ಸಹಾಯ ಮಾಡುವ ದೇವರಾಗಿದ್ದಾನೆ ನಮ್ಮ ದೇವರು. ಯೋಷಿಯ ಕೂಡ ತಾನೇನು ಮಾಡ್ತಿದ್ದಾನೆ, ದೇವರ ವಾಕ್ಯದ ಮುಂದೆ ತನ್ನನ್ನು ತಗ್ಗಿಸಿಕೊಳ್ತಾ ಇದ್ದಾನೆ. ದೇವರ ವಾಕ್ಯದ ಮುಂದೆ ಆತ ವಿಧೇಯನಾಗ್ತಿದ್ದಾನೆ. ನೋಡಿ, ಅಲ್ಲಿ ಯೋಷಿಯ ರಾಜನಾಗಿ ಬಂದಂಥ ಸಮಯದಲ್ಲಿ ಚಿಕ್ಕ ಹುಡುಗನಾಗಿದ್ದ. ಆದರೂ ಚಿಕ್ಕ ಪ್ರಾಯದಲ್ಲಿ ಅವನು ದೇವಾಲಯ ಶುದ್ಧೀಕರಣ, ದೇವಾಲಯದ ಕಾರ್ಯಗಳನ್ನು ಕ್ರಮಪಡಿಸುವಂಥ ಕಾರ್ಯಗಳನ್ನು ಮಾಡ್ತಿದ್ದ. ಈ 34ನೇ ಅಧ್ಯಾಯ ಅದರ ಪ್ರಾರಂಭ ಭಾಗಗಳಲ್ಲಿ ಓದುವಾಗ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಅವನಿಗೆ ದೇವರ ವಾಕ್ಯ ಸಿಕ್ಕಿರಲಿಲ್ಲ. ಆದರೂ ಅವನ ಮನಸ್ಸಾಕ್ಷಿಯಿಂದ ಅವನು ಸ್ವಲ್ಪ ಒಳ್ಳೆಯವನಾಗಿ ನಡೆದುಕೊಳ್ತಾ ಇದ್ದಾನೆ. ಆದರೆ ದೇವರ ವಾಕ್ಯ ಸಿಕ್ಕಾಗ ಅವನು ಪೂರ್ಣವಾಗಿ ಕ್ರಮಪಡಿಸ್ಕೊಳ್ಳಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ದೇವರು ಆತನನ್ನು ಆಶೀರ್ವಾದ ಮಾಡಿದರು. ಆತನ ಮೂಲಕ ಇಸ್ರಾಯೇಲ್ ಯಹೂದ ಅಥವಾ ಯಹೂದ ಇಸ್ರಾಯೇಲ್ ದೇಶಗಳಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ದೇವರು ತರುವುದಕ್ಕೆ ಸಾಧ್ಯವಾಯಿತು. ಯಾರು ಸ್ತುತಿ ಯಜ್ಞವನ್ನು ಅರ್ಪಿಸ್ತಾರೆ, ನಡತೆಯನ್ನು ಕ್ರಮಪಡಿಸಿಕೊಳ್ತಾರೆ, ಅವರ ಮೂಲಕ ಅವರ ಕುಟುಂಬಕ್ಕೂ ಅವರಿರುವ ಸಮಾಜಕ್ಕೂ ದೇವರ ಆಶೀರ್ವಾದವನ್ನು ಉಂಟು ಮಾಡುವ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವಿನ್ನೂ ಕೂಡ ಅನೇಕ ಭಾಗಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು 2 ಪುರಕಾಲ ವೃತ್ತಾಂತ 7ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ,
ದೇವರು ಹೇಳುತ್ತಿದ್ದಾರೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು. ದೇವರ ಜನರು ಅಂತ ಹೆಸರು ಇರುವಂಥವರು, ದೇವ ಪ್ರಜೆಗಳು ಎಂಬುದಾಗಿ ಕರೆಯಲ್ಪಟ್ಟಿರುವಂಥವರು. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಯರು ಅಥವಾ ಯಹೂದ್ಯರು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟಂಥ ದೇವರ ಮಕ್ಕಳು. ಬೈಬಲ್ ಗ್ರಂಥ ಅವ್ರನ್ನ ದೇವ ಜನರು ಅಥವಾ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಂಥವ್ರು ದೇವ ಜನರು ಎಂಬುದಾಗಿ ದೇವರ ವಾಕ್ಯ ಕರೀತಾ ಇದೆ. ಈಗ ಈ ಜನರು ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ನೋಡಿ, ಕೆಟ್ಟ ನಡತೆಯನ್ನು ಬಿಟ್ಟು, ನೋಡಿ, ನಡತೆ ಕ್ರಮಪಡಿಸ್ಕೊಳ್ಬೇಕು. ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ, ಕೆಟ್ಟ ನಡತೆ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರ ಬಳಿ ಪ್ರಾರ್ಥಿಸಿ ದೇವರ ದರ್ಶನವನ್ನು ಬಯಸುವುದಾದರೆ, ದೇವರು ಹೇಳ್ತಿದ್ದಾರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ. ಹಾಗಾದರೆ ಪಾಪಗಳನ್ನು ಕ್ಷಮಿಸಿ ಬಿಡ್ತೇನೆ, ನಾನು ಕೇಳ್ತೇನೆ, ಪ್ರಾರ್ಥನೆ ಕೇಳ್ತೇನೆ, ಪಾಪಗಳನ್ನು ಕ್ಷಮಿಸಿ ಬಿಡ್ತೇನೆ. ದೇವರು ಮತ್ತೆ ಹೇಳ್ತಿದ್ದಾರೆ, ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು, ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಹಾಗಾದರೆ ದೇವರ ಜನರು ಅಂತ ಕರೆಯಲ್ಪಡುವಂಥವರು, ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸಿ ದೇವರ ದರ್ಶನವನ್ನು ಬಯಸಿ ದೇವರ ಮುಂದೆ ಬೇಡಿಕೊಳ್ಳುವಾಗ ದೇವರು ಅವರ ಪ್ರಾರ್ಥನೆಯನ್ನು ಪರಲೋಕದಿಂದ ಕೇಳ್ತಾನೆ. ಮತ್ತು ದೇವರು ಹೇಳ್ತಿದ್ದಾರೆ, ಅವರ ದೇಶದಲ್ಲಿ ನಾನೇನು ಮಾಡ್ತೇನೆ, ಸ್ವಸ್ಥತೆ ಸೌಖ್ಯವನ್ನು ಉಂಟು ಮಾಡ್ತೇನೆ. ಇದನ್ನೇ ನಮಗೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅದರ 25-32 ವಾಕ್ಯಗಳು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಏನಾದರೂ ಕೆಟ್ಟ ಪಾಪಗಳು, ಕೆಟ್ಟ ನಡತೆ, ಸುಳ್ಳು ಹೇಳುವುದಾಗಲಿ, ಮೋಸ ಮಾಡುವುದಾಗಲಿ, ಕೋಪ ಮಾಡಿ ಜಗಳ ಮಾಡುವುದಾಗಲಿ, ಕ್ಷಮಿಸಲಿಕ್ಕೆ ಆಗದಂಥ ವಿಚಾರಗಳಾಗಲಿ, ಅಥವಾ ಕ್ಷಮೆ ಕೇಳಲಿಕ್ಕೆ ಗೊತ್ತಿಲ್ಲ, ಕ್ಷಮೆ ಕೊಡಲಿಕ್ಕೂ ಗೊತ್ತಿಲ್ಲ, ಇಂಥ ಕೆಟ್ಟ ನಡತೆಗಳನ್ನು ಬಿಟ್ಟು ಅವುಗಳಿಗಾಗಿ ಪಶ್ಚಾತ್ತಾಪಪಟ್ಟು ತಗ್ಗಿಸಿಕೊಳ್ಳುವಾಗ ದೇವರು ಪ್ರಾರ್ಥನೆ ಕೇಳಿ ಅವರ ದೇಶಕ್ಕೆ ಆರೋಗ್ಯ, ನಮ್ಮ ದೇಶಕ್ಕೆ ಆರೋಗ್ಯ, ನಮ್ಮ ಕುಟುಂಬಕ್ಕೆ ಆರೋಗ್ಯ, ಶಾರೀರಿಕ ಆರೋಗ್ಯ ಮಾತ್ರವಲ್ಲ ಪ್ರಿಯರೇ, ಇನ್ನು ಅನೇಕ ಕಾರ್ಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಆರೋಗ್ಯ ಬೇಕು. ಬರೇ ಶರೀರಕ್ಕೆ ಆರೋಗ್ಯ ಇದ್ದರೆ ಆಗಲ್ಲ, ಆತ್ಮಕ್ಕೆ ಆರೋಗ್ಯ ಬೇಕು, ಮನಸ್ಸಿಗೆ ಆರೋಗ್ಯ ಬೇಕು, ಕುಟುಂಬಕ್ಕೆ ಆರೋಗ್ಯ ಬೇಕು, ಅಥವಾ ಆರೋಗ್ಯ ಉಳ್ಳಂಥ ಕುಟುಂಬ ಅಂದರೆ ಸಂಬಂಧಗಳು ಗಟ್ಟಿಯಾಗಿರುವಂಥ ಕುಟುಂಬ. ವಿದ್ಯಾಭ್ಯಾಸಕ್ಕೆ ಆರೋಗ್ಯ ಬೇಕು, ಬಿಸ್ನೆಸ್ಸಿಗೆ ಒಳ್ಳೆಯ ಆರೋಗ್ಯ ಬೇಕು, ವೀಕ್ ಬಿಸ್ನೆಸ್ ಅಲ್ಲ, ಒಳ್ಳೆಯ ಸ್ಟ್ರಾಂಗ್ ಬಿಸ್ನೆಸ್. ಉದ್ಯೋಗ ಆರೋಗ್ಯದಿಂದ ತುಂಬಿರಬೇಕು. ನೋಡಿ, ಎಲ್ಲ ಆರೋಗ್ಯದಿಂದ ತುಂಬಿರಬೇಕು. ಹಾಗಾದರೆ ಏನು ಮಾಡಬೇಕು? ನಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ಬೇಕು. ದೇವರ ಮುಂದೆ ತಗ್ಗಿಸಿಕೊಂಡು ತಪ್ಪು ನಡತೆಗಳನ್ನು ಕ್ರಮಪಡಿಸ್ಕೊಳ್ಬೇಕು, ದೇವರ ಕಡೆ ತಿರುಗಿಕೊಳ್ಬೇಕು, ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು, ದೇವರ ದರ್ಶನ ಬಯಸಬೇಕು. ಹಾಗಾದರೆ ನಮಗೂ, ನಮ್ಮ ಮೂಲಕ ನಮ್ಮ ದೇಶಕ್ಕೂ, ನಮ್ಮ ಸಮಾಜಕ್ಕೂ, ನಾವಿರುವಂಥ ಸ್ಥಳಕ್ಕೂ, ನಾವಿರುವಂಥ ಸಭೆಗೂ ಒಂದು ಆರೋಗ್ಯವನ್ನು ದೇವರು ದಯಪಾಲಿಸ್ತಾನೆ. ಹಾಗಾದರೆ ನಾವು ವಾಕ್ಯದಲ್ಲಿ ನೋಡ್ತೇವೆ, ಯಾರು ಸ್ತುತಿಯ ಜೀವನ ಸಮರ್ಪಿಸ್ತಾರೆ ಅವರು ನನ್ನನ್ನು ಗೌರವಿಸುವವರಾಗಿದ್ದಾರೆ, ಮತ್ತು ನಡತೆ ಕ್ರಮಪಡಿಸಿಕೊಂಡ್ರೆ ಅವನಿಗೆ ನಾನು ವಿಶೇಷ ರಕ್ಷಣೆಯನ್ನು ತೋರಿಸ್ತೇನೆ. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರ ಆರಾಧನೆಗಾಗಿ ದೇವರ ಸನ್ನಿಧಿಗೆ ಬಂದಿರುವಾಗ ನಮ್ಮ ತಪ್ಪುಗಳು ಯಾವುದು ಇದ್ದಾವೆ ಅವುಗಳನ್ನು ದೇವರ ಮುಂದೆ ಕಂಡು ಹಿಡಿಯೋಣ. ದೇವರ ಆತ್ಮ ನಮಗೆ ಸಹಾಯ ಮಾಡ್ತಾನೆ, ಅವುಗಳನ್ನು ಕ್ರಮಪಡಿಸಿಕೊಳ್ಳೋಣ. ದೇವರಿಗೆ ಕೃತಜ್ಞತೆಯುಳ್ಳ ಹೃದಯದಿಂದ ಸ್ತೋತ್ರಗಳನ್ನು ಸಲ್ಲಿಸೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಕುಟುಂಬವನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಆರೋಗ್ಯವನ್ನು ಆಶೀರ್ವಾದ ಮಾಡ್ತಾನೆ, ಬಿಸ್ನೆಸ್ಸನ್ನು ಆಶೀರ್ವಾದ ಮಾಡ್ತಾನೆ, ಬುದ್ಧಿಯನ್ನು ಆಶೀರ್ವಾದ ಮಾಡ್ತಾನೆ, ನಿಮ್ಮ ಮೂಲಕ ನಿಮ್ಮ ದೇಶಕ್ಕೆ ಕೂಡ ಆಶೀರ್ವಾದ ಉಂಟಾಗ್ತದೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನೂ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ಸ್ವಾಮಿ,
ಈ ದಿನದಲ್ಲಿ ನಿನ್ನ ಸನ್ನಿಧಿಯಲ್ಲಿದ್ದು ನಿನ್ನನ್ನು ಹಾಡಿ ಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನೀ ನಮಗೆ ಸಹಾಯ ಮಾಡಿದ್ದಿ. ಎಲ್ಲ ನಿನ್ನ ಉಪಕಾರಕ್ಕಾಗಿ ನಾವು ನಿನಗೆ ಸ್ತುತಿ ಸ್ತೋತ್ರಗಳನ್ನು ಮತ್ತೊಮ್ಮೆ ಅರ್ಪಿಸೋರಾಗಿದ್ದೇವೆ. ಅನೇಕರು ಆನ್ಲೈನ್ ಮೂಲಕವಾಗಿ, ಹೌದು, ಸೋಷಿಯಲ್ ಮೀಡಿಯಾಗಳ ಮೂಲಕ, ಟಿ ವಿ ಮೂಲಕವಾಗಿ ಆರಾಧನೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರನ್ನ ಆಶೀರ್ವಾದ ಮಾಡು. ಅವರ ಜೀವಿತದಲ್ಲಿ ಏನೆಲ್ಲ ಕ್ರಮಪಡಿಸಿಕೊಳ್ಳಬೇಕಾಗಿದೆಯೋ ಅದನ್ನು ಕ್ರಮಪಡಿಸಿಕೊಳ್ಳುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ, ಯಾವ ತಪ್ಪುಗಳಾದರೂ ಇನ್ನೂ ಕೂಡ ಅರಿಕೆ ಮಾಡಿ ಬಿಟ್ಟು ಬಿಡಬೇಕಾಗಿದ್ದರೆ ಅವುಗಳನ್ನು ಬಿಟ್ಟು ಬಿಡುವುದಕ್ಕೆ ಸಹಾಯ ಮಾಡು ಅಪ್ಪ. ಇದುವರೆಗೆ ರಕ್ಷಣೆಗೆ ಬರದೇ ಇರುವಂಥವರು ರಕ್ಷಣೆಗೆ ಬಂದು ನಿನಗೆ ಸ್ತುತಿ ಯಜ್ಞಗಳನ್ನು ಅರ್ಪಿಸುವಂತೆ, ನಿನ್ನಿಂದ ಆಶೀರ್ವಾದಿಸಲ್ಪಡುವಂತೆ ಸಹಾಯ ಮಾಡು. ರಕ್ಷಣೆಗೆ ಬಂದಿದ್ದರು, ದೇವ ಪ್ರಜೆಗಳು ಎಂಬ ಹೆಸರು ಇದ್ದರೂ ಕೂಡ ಇನ್ನೂ ಕೂಡ ಏನಾದರೂ ತಪ್ಪುಗಳಲ್ಲಿ ಇರುವುದಾದರೆ, ಹಠಮಾರಿತನದಲ್ಲಿ ಇರುವುದಾದರೆ, ಅಪ್ಪ ಕೆಟ್ಟ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದಾಗಿದ್ದರೆ ಅವುಗಳಿಂದ ಬಿಡಿಸು, ಕ್ರಮಪಡಿಸುವುದಕ್ಕೆ ಸಹಾಯ ಮಾಡು ಮತ್ತು ಅವರನ್ನು ಆಶೀರ್ವದಿಸಬೇಕೆಂಬುದಾಗಿ, ಅವರ ಕುಟುಂಬವನ್ನು ಆಶೀರ್ವದಿಸಬೇಕೆಂಬುದಾಗಿ, ಅವರ ಆರೋಗ್ಯವನ್ನು ಆಶೀರ್ವದಿಸಬೇಕೆಂಬುದಾಗಿ, ಅವರ ಉದ್ಯೋಗವನ್ನು ಆಶೀರ್ವದಿಸಬೇಕೆಂಬುದಾಗಿ, ಅವರ ಬಿಸ್ನೆಸ್ಸನ್ನು ಆಶೀರ್ವದಿಸಬೇಕೆಂಬುದಾಗಿ ಅಪ್ಪ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಪವಿತ್ರಾತ್ಮನಿಂದ ತುಂಬಿಸಿ ಅದ್ಭುತವಾಗಿ ನೀನು ನಡೆಸು ಸ್ವಾಮಿ. ನಿನ್ನ ಕರಗಳಲ್ಲಿ ಎಲ್ಲರನ್ನು ಒಪ್ಪಿಸಿದ್ದೇವೆ. ಹೌದು ಕರ್ತನೇ ಅಪ್ಪ, ವಿವಿಧ ಮಾಧ್ಯಮಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು, ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ ಸ್ವಾಮಿ. ಹಾಗೆ ಕರ್ತನೇ ಅಪ್ಪ, ನಿನ್ನ ಬರುಣ ಹತ್ತಿರವಾಗಿದೆ. ನಿನ್ನ ಬರುಣಕ್ಕೆ ಸಿದ್ಧರಾಗಿ ಜೀವಿಸಲು ನಮ್ಮೆಲ್ಲರಿಗೆ ಸಹಾಯ ಮಾಡು. ನಿನ್ನ ಬರುಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರುಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲು ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆ. ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿಶೇಷವಾಗಿ ವಿವಿಧ ಮಾಧ್ಯಮಗಳ ಮೂಲಕ ಸೇರಿ ಬಂದಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ, ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.